ರಾಮಾಯಣದಲ್ಲಿ ರಾಮನೂ ಇದ್ದ, ರಾವಣನೂ ಇದ್ದ. ಒಂದು ನ್ಯಾಯವಾದ ಕಾರಣಕ್ಕಾಗಿ ಸೀತೆ ನಿಂತಳು. ಮಹಾಭಾರತದಲ್ಲಿ ಕೃಷ್ಣನೂ ಇದ್ದ, ದುರ್ಯೋಧನನೂ ಇದ್ದ. ಅನ್ಯಾಯನ ವಿರೋಧಿಸಕ್ಕೆ ದ್ರೌಪದಿ ನಿಂತಳು. ಇದು ಕಲಿಯುಗ. ಇಲ್ಲಿ ರಾವಣನೂ ಇದ್ದಾನೆ, ದುರ್ಯೋಧನನೂ ಇದ್ದಾನೆ. ನ್ಯಾಯನೇ ಇಲ್ಲ, ರಾಮನೂ ಇಲ್ಲ, ಕೃಷ್ಣನೂ ಇಲ್ಲ. ಮಗನೇ, ಶ್ಯಾಮನ ತೋಟದಾಗೆ ಸ್ವಲ್ಪ ಕೆಲಸ ಐತೆ, ನಾನು ಮುಗಿಸ್ಕೊಂಡು ಬರ್ತೀನಿ. ನೀ ಬಟ್ಟೆ ಹಾಕೊಂಡು ಶಾಲೆಗೆ ಹೋಗ್ಬಾ. ಸರಿ ಅಪ್ಪ. ಸಂಜೀವ, ಸಂಜೀವ ಬಾರೋ. ಸಂಜೀವ, ಲೇ ಬಾರ್ಲೆ, ಶಾಲೆಗೆ ಓದ್ತಾಯ್ತಲೇ. ಬಂದೆ ತಡಿಲೇ ಅಪ್ಪ. ನಡಿಯಲ್ಲ, ಹೋಗೋಣ. ಲೇ ಸಂಜೀವ, ಹೋಮ್ವರ್ಕ್ ಎಲ್ಲ ಮಾಡಿಯೇನೋ? ಮಾಡಿದೀನಿ, ಬಾರ್ಲಾ. ಮೊದಲೇ ನಮ್ಮ ಕಂಡ್ರೆ ಮೇಸ್ಟ್ರಿಗೆ ಆಗಲ್ಲ. ಲೋ ರಾಜೀವ, ಇವತ್ತು ಸ್ಕೂಲ್ ಬಿಟ್ಟಿದ ತಕ್ಷಣ ಸೀದಾ ಮನೆಗೆ ಓಡ್ಬೇಕು ಕಣ್ಲಾ. ಯಜಮಾನ್ರ ಮನೆಗೆ ಸಾನ ಕೆಲಸ ಇದೆ. ಏನೋ ಬುಕ್ಕಲ್ಲಿ ಏನು ಬರೆಯಕ್ಕೆ ಇಲ್ಲೇ ಕುತ್ಕ ಬಾರ. ಇರ್ಲಿ ಬಿಡು, ನಾನು ಅದರಲ್ಲೇ ಏನೋ ಬರ್ದು ಹಾಕಿರ್ತೀನಿ. ಏನು ಮಾಡೋದು, ಸಾರು ಬಂದು ಸುಮ್ಮನೆ ಬೇಕು. ಶುಭೋದಯ ಸರ್. ಶುಭೋದಯ, ಕೂತ್ಕೊಳ್ಳಿ. ರಾತ್ರಿ ನಾನು ಚಿತ್ರ ಬಿಡ್ಸಕ್ ಹೋದೆ. ಆ ಚಿತ್ರ ಬಿಡಿಸಿದೀನಿ. ಗಣಪುಣ್ಯಗಳ ಎದ್ದೋಗಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳಿ. ಬೆಳಿಗ್ಗೆ ಬೆಳಿಗ್ಗೆ ನಿಮ್ಮ ಮುಖ ನೋಡ್ಕೊಂಡು ಪಾಠ ಮಾಡಕ್ಕೆ ಆಗ್ತಿಲ್ಲ. ಹೇ ಮಂಜುನಾಥ್, ಬಾಪ ಮುಂದೆ. ಅಂಜಿನಪ್ಪ ಬಂದಿದ್ದೀನಿ ಸರ್. ಚಂದ್ರಶೇಖರ್ ಬಂದಿದ್ದೀನಿ ಸರ್. ರಾಜೀವ ಬಂದಿದ್ದೀನಿ ಸರ್. ಸಂಜೀವ. ಎಸ್ ಸರ್. ಮಾತು ಮತ್ತು ಪ್ರಮಾಣವನ್ನ ಕುರಿತು ನುಡಿದಂತೆ ನಡೆದರೆ ಜೀವನ ಸಾರ್ಥಕವೆಂದು ಈ ತರಗತಿ ಇಲ್ಲಿಗೆ ಮುಗಿಸೋಣ. ಬೆಳಗ್ಗೆ ಯಜಮಾನ್ರ ಮನೆಯಲ್ಲಿ ಕೆಲಸ ಐತೆ ಅಂತ ಹೇಳಿದ್ದೆಲ್ಲ ಸಂಜೀವ? ರಾಜೀವ, ಇನ್ನ ಎಷ್ಟು ದಿನ ಕಣ ಈ ಕಷ್ಟದ ದಿನಗಳು ನಮಗೆ. ನೀನು ಚೆನ್ನಾಗಿ ಓದಬೇಕು, ನೀನು ಜವಾಬ್ದಾರಿ ತಗೋಬೇಕು. ನಿನ್ನ ತಂಗಿ ನಾವು ಚೆನ್ನಾಗಿ ಓದಿಸ್ಬೇಕು ಕಣಪ್ಪ. ಅವಳಿಗೊಂದು ಮದುವೆ ಅಂತ ಮಾಡಬೇಕು. ಇದೆಲ್ಲ ನೀನೇ ಮಾಡಬೇಕಪ್ಪ. ಈ ಕಡೆ ಬಾ ಬಾ. ತಗೊಂಡ್ಬರ್ತೀನಿ. ನುಡಿ ಕನ್ನಡ ನುಡಿ. ಫಸ್ಟ್ ಊಟ ಮಾಡ್ಕೊಂಡ್ಬಿಡೋಣ. ಅಬ್ಬಾ ಅಬ್ಬಾ. ಯಜಮಾನ್ರೆ. ಹೇಳಪ್ಪ ಸಂಜೀವ. ಕೆಲಸ ಎಲ್ಲ ಮುಗೀತು ಯಜಮಾನ್ರೆ. ಅಲ್ಲೇ ಕುತ್ಕೋ, ಅಪ್ಪಯ್ಯ ಬರ್ತಾರೆ. ಸಂಜೀವ,
ಸಂಜುಗ್ ಸ್ವಲ್ಪ ಅನ್ನ ತಂದಾಕಮ್ಮ. ಅಯ್ಯೋ ನಮ್ಮ ಅಪ್ಪನಿಗೇನು ಮಾಡೋದು ಊಟ ಎಲ್ಲ ನಾನೇ ತಿನ್ಬಿಟ್ನಲ್ಲ. ಪಾಪ ನಮ್ಮ ಅಪ್ಪ ರಾತ್ರಿ ಎಲ್ಲ ಉಪವಾಸ ಇರ್ತಾರೆ. ಇವನು ಸತೀಶ ಬುದ್ಧಿವಂತ ಜಾಣನೂ ಹೌದು. ಇವ್ರ ತಂದೆ ಸರ್ಕಾರಿ ನೌಕರರು. ಇದು 10ನೇ ತರಗತಿನಾ? ಇದೆ ಬರಲೇ ಹೊಸ ಹೊಸದು. ಹೇಯ್, ಅವ್ರ ಪಕ್ಕ ಕುತ್ಕೊಂತ ಇದ್ ಕಡೆ ಬಂದು ಕುತ್ಕೋರ. ನನ್ನ ಹೆಸರು ಸತೀಶ್ ಅಂತ. ನಿಮ್ಮ ಹೆಸರು? ಹೌದಾ, ನಿಮ್ಮ ಹೆಸರು? ಸಂಜೀವ. ನಮಸ್ತೆ ಸರ್. ನಮಸ್ತೆ, ಎಲ್ಲರೂ ಕೂತ್ಕೊಳ್ಳಿ. ಯಾರಪ್ಪ ನೀನು? ಸರ್, ನನ್ನ ಹೆಸರು ಸತೀಶ್ ಅಂತ. ಈ ಶಾಲೆಗೆ ಬಂದಿರೋ ಹೊಸ ವಿದ್ಯಾರ್ಥಿ. ತಗೊಳ್ಳಿ ಸರ್. ನೋಡಿ ಮಕ್ಕಳ, ಸತೀಶ ಅಂತ ಪ್ರತಿಭಾವಂತ ಒಳ್ಳೆ ಅಂಕಗಳನ್ನ ಪಡ್ಕೊಂಡಿದ್ದಾನೆ. ನೀವು ಇಂಥ ಅಂಕಗಳನ್ನ ಪಡ್ಕೋಬೇಕು. ಸತೀಶನ್ಗೆ ಸ್ವಾಗತ ಮುಖಾಂತರ ಒಂದು ಚಪ್ಪಾಳೆ ಹೊಡೀರಿ. ಲೋ ಸಂಜೀವ, ರ್ಯಾಂಕ್ ಸ್ಟೂಡೆಂಟ್ ಬಂದು ನಮ್ಮ ಪಕ್ಕ ಕೂತಿದ್ದಾನಲ್ಲೋ. ನೋಡಪ್ಪ, ಇರ್ಲಿ ಬಿಡು, ಬೇಡ ಅನ್ಬಾರ್ದು. ಇವತ್ತಿನ ತರಗತಿನ ಶುರು ಮಾಡೋಣ. ಭಾರತ ಹಾಗೂ ವಿಜ್ಞಾನ. ಮತ್ತು ನಮ್ಮೆಲ್ಲರ ಬದುಕು. ವಿದ್ಯಾರ್ಥಿಗಳು ನಾಳೆ ತಪ್ಪದೆ ಶಾಲೆಗೆ ಸಮವಸ್ತ್ರಗಳನ್ನು ಹಾಕಿಕೊಂಡು ಬರಬೇಕು. ಸಮವಸ್ತ್ರಗಳು ಇಲ್ಲದಿದ್ದರೆ 30 ರೂಪಾಯಿಗಳನ್ನು. ಹೇಯ್, ಅದು ಬರ್ದಿರೋದು ನಿಮ್ಗೇನೆ. ನಾಳೆಯಿಂದ ಸಮವಸ್ತ್ರನ ಹಾಕೊಂಬಂದಿಲ್ಲ ಅಂದ್ರೆ ಬಾಗಿಲು ನಿಲ್ಲಿಸ್ಬೇಕಾಗತ್ತೆ. ಗೊತ್ತಾಯ್ತಾ? ನಾಳೆಯಿಂದ ಹಾಕೊಂಬನ್ನಿ. ಹೊರಡಿ. ಅಪ್ಪಯ್ಯ, ಏನು ಮಗನೇ? ಅದು ನಾಳೆಯಿಂದ ಶಾಲೆಗೆ ಹೊಸ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕಂತೆ, ಇಲ್ಲಾಂದ್ರೆ ಶಾಲೆಗೆ ಸೇರ್ಸಲ್ಲ ಅಂದರು. ಹೌದೇ? ನೋಡಪ್ಪ ಮಗನೇ, ನಿಮ್ಮ ಅಮ್ಮನ ಆಪರೇಷನ್ ಸಲುವಾಗಿ ಶ್ಯಾಮಣ್ಣ ತಾವ ಸಾಲ ಮಾಡಿದ್ದೀನಿ. ತಿಂಗಳಿಗೆ 50 ರೂಪಾಯಿ ಬಡ್ಡಿ ಕಟ್ತಾ ಇದ್ದೀನಿ. ಶ್ಯಾಮಣ್ಣನ ಹತ್ರ ಜೀತಕ್ಕಿದ್ದೀನಿ. ಕಾಸು ಎಲ್ಲಿಂದ ತರಲಿ ಮಗನೇ? ಒಂದು ಕೆಲಸ ಮಾಡು ಮಗನೇ, ಯಾರ ಹತ್ರನಾದ್ರು ಬಟ್ಟೆ ಇಸ್ಕೊಂಡು ಶಾಲೆಗೆ ಹೋಗ್ಬಿಡಪ್ಪ, ತಪ್ಪಿಸ್ಬೇಡ. ಬರಲ್ಲ ಮಗನೇ? ಹ ಸಂಜೀವ, ತಗೊಳ್ಳಿ, ದಯವಿಟ್ಟು ತಗೊಳ್ಳಿ, ಪರವಾಗಿಲ್ಲ. ತಗೊಳ್ಳಿ, ನೀನು ನನ್ನ ಅಣ್ಣ ತರ ಕಂತಿದ್ದೀರಾ, ನಾನು ನಿಮ್ಮ ತಮ್ಮ ಅನ್ಕೊಂಡು ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ, ಪರವಾಗಿಲ್ಲ, ತಗೊಳ್ಳಿ.
ತಗೊಳ್ಳಿ, ಪರವಾಗಿಲ್ಲ, ತಗೊಳ್ಳಿ. ಅವ್ರು ತಗೊಂಡಿದ್ದಾರಲ್ವಾ, ತಗೊಳ್ಳಿ ನೀವು. ಅಪ್ಪಯ್ಯ, ನಮ್ಮ ಶಾಲೆಯಲ್ಲಿ ಸತೀಶ ಅಂತ ಸ್ನೇಹಿತ ಹೊಸ ಬಟ್ಟೆ ಕೊಡಿಸ್ದ, ನೋಡು ಹೆಂಗಿದೆಯೋ. ನೋಡು ಮಗನೇ, ಈ ಹೊಸ ಬಟ್ಟೆ, ಹಬ್ಬ ಹರಿಕಾರ, ಬಿಸಿ ಊಟ, ಬಾಡು ಊಟ, ಹೋಳಿಗೆ ಊಟ ಇವೆಲ್ಲ ನಾವು ಕಣ್ಣಿನಿಂದ ನೋಡ್ಬೇಕಷ್ಟೇ, ತಿನ್ನಕ್ಕಾಗಲ್ಲ. ಅದೆಲ್ಲ ಶ್ರೀಮಂತರಿಗೆ ಮಾತ್ರ ಮೀಸಲು. ದೇವ್ರು ನಮಗೇನು ಕೊಟ್ಟಿದ್ದಾನೋ ಅಷ್ಟರಲ್ಲೇ ನಾವು ತೃಪ್ತಿ ಪಡಬೇಕು. ಹೆಚ್ಚಿಗೆ ಆಸೆ ಪಟ್ಟರೆ ಅದು ಸಿಗಲ್ಲ. ಇದ್ದಿದ್ರಲ್ಲೇ ತೃಪ್ತಿ ಪಡಬೇಕು. ಅದೆಲ್ಲ ನಮಗೆ ಸಿಗಲ್ಲ. ಯಾಕಾಗಲ್ಲಪ್ಪಯ್ಯ? ನಾನು ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಓದಿ ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೊಳ್ತೀನಿ. ಆಮೇಲೆ ಶಾಮಣ್ಣನ ಸಾಲ ಎಲ್ಲ ನಾನೇ ತೀರಿಸ್ತೀನಿ. ನೀವು ಮನೇಲಿ ಕೂತ್ಕೊಂಡಿರಿ ಸಾಕು. ಆಯ್ತಪ್ಪ, ಟೈಮ್ ಆಯ್ತು, ಮಲ್ಕ. ಬೆಳಿಗ್ಗೆ ಮಾತಾಡೋಣ. ಅಯ್ಯಪ್ಪ, ಅಪ್ಪ ಶಿವನೇ, ಶಿವ ಶಿವ, ಸಾಕಪ್ಪ ಶಿವನೇ ಜೀವನ. ಅಪ್ಪ ನೋಡೋ ಸಂಜೀವ, ನಮ್ಮ ತಂಗಿ ಬ್ಯಾಗ್ ಹೊಲ್ಕೊಟ್ಟಿದ್ದಾಳೆ. ಯಾಕೋ ರಾಜೀವ, ಏನು ದಿನ ಮರನೇ ನೋಡ್ತಾ ಇರ್ತೀಯ, ಏನು ಅಷ್ಟೊಂದು ಇಷ್ಟನಾ? ಯಾಕೋ ಗೊತ್ತಿಲ್ಲ ಸಂಜೀವ, ಈ ಮರ ನೋಡಿದ್ರೆ ತುಂಬ ಇಷ್ಟ ಆಗ್ತಿದೆ ಕಣ. ಸರಿ ಬಾರೋಪ್ಪ ನೀನು. ದಿನಾಂಕ 5/3/2000 ಪರೀಕ್ಷೆ ನಡೆಸಲಾಗುತ್ತದೆ. ರಕ್ತ ಕಣಗಳಲ್ಲಿ 2 ವಿಧಗಳು, ಒಂದು ಕೆಂಪು ರಕ್ತ ಕಣ, ಒಂದು ಬಿಳಿ ರಕ್ತ ಕಣಗಳು. ಬನ್ನಿ. ಹೊಸ ಬಟ್ಟೆ ಹಾಕೋ ಬಂದರೆ ಸಾಲದು, ಮುಂದಿನ ವಾರಗಳಲ್ಲಿ ಎಕ್ಸಾಮ್ ಶುರು ಆಗಲಿದೆ. ಅದರಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸ್ಬೇಕು, ಗೊತ್ತಾಯ್ತಾ? ಹೋಗಿ ಕೂತ್ಕೊಳ್ಳಿ. ರಕ್ತ ಕಣಗಳಲ್ಲಿ 2 ವಿಧಗಳು, ಒಂದು ಕೆಂಪು ರಕ್ತ ಕಣ ಮತ್ತು ಬಿಳಿ ರಕ್ತ ಕಣ. ಶುಭೋದಯ ಸರ್. ಕುತ್ಕೊಳ್ಳಿ ಮಕ್ಕಳ, ನಿಮಗೆಲ್ಲ ಒಂದು ಸುತ್ತೋಲೆ ಇದೆ. ನಿಮಗೆಲ್ಲ ಪರೀಕ್ಷೆ ಇರುವುದರಿಂದ 1 ವಾರದ ಕಾಲ ರಜೆ ನೀಡಲಾಗ್ತಿದೆ. ಮನೆಯಲ್ಲಿಯೇ ಕೆಲ ಕಾಲ ಕುಳಿತು ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ಪಡೆಯಬೇಕು. ಜೊತೆಗೆ ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ ಎಂದು ಹಾರೈಸುತ್ತೇನೆ. ಚೆನ್ನಾಗಿ ಓದಿಕೊಂಡು ಬಂದು ಪರೀಕ್ಷೆಯನ್ನು ಬರೆಯಿರಿ. ನೋಡಿ, ಇನ್ನೂ 1 ವಾರ ಟೈಮ್ ಇದೆ. ಚೆನ್ನಾಗಿ ಓದೋಣ, ಒಳ್ಳೆ ಅಂಕಗಳನ್ನ ಗಳಿಸೋಣ. ನಾವು 3 ಜನನು ಒಂದೇ ಕಾಲೇಜ್ಗೆ ಹೋಗಿ ಇದೇ ಥರ ಸ್ನೇಹಿತರಾಗೇ ಇರೋಣ. ಅಲ್ಲ ಸಂಜೀವ, ನಾವಿಬ್ಬರು ಪಾಸ್ ಆಗ್ತೀವ? ನಮ್ಮ ಮೇಲೆ ಇಟ್ಟರೆ ನಂಬಿಕೆ ನಾವು ಉಳಿಸ್ಕೊಳ್ತೀವ? ಅಲ್ಲ ಕಣೋ, ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತೀವಿ, ಮತ್ತೆ ಬಂದು ಶಾಲೆಗೆ ಹೋಗ್ಬೇಕು, ಮತ್ತೆ ಸಂಜೆ ಬಂದು ಕೆಲ್ಸಕ್ಕೆ ಹೋಗ್ಬೇಕು. ಅಲ್ಲ ಕಣೋ, ನಾವು ಹೋಗಿಲ್ಲ ಅಂದರೆ ಮನೇಲೆಲ್ಲ ಉಪವಾಸ ಸಾಯ್ತಾರೆ. ನಿಜವಾಗ್ಲೂ ನಾವು ಓದಿ ಉದ್ಧಾರ ಆಗ್ತೀವೇನೋ? ಎಲ್ಲ ನಮ್ಮ ಮನೆ ಬರ.
ಮಕ್ಕಳ ಆ ಕಡೆ ಈ ಕಡೆ ನೋಡ್ಕೊಂಡು ಬರೀಬಾರ್ದು, ಶ್ರದ್ಧೆಯಿಂದ ಬರೀಬೇಕು ಪರೀಕ್ಷೆನ. ಶುಭೋದಯ ಸರ್. ಶುಭೋದಯ. ಕೂತ್ಕೊಳ್ಳಿ. ಸರ್ ಪೇಪರ್. ಏಯ್, ಪರೀಕ್ಷೆಗೆ ಯಾಕ್ರ ಬರ್ತೀರಾ? ಬರೆಯಾಕೆ ಬರ್ತೀರಾ? ಮಲ್ಗಾಕ್ ಬರ್ತೀರಾ? ಕತ್ತೆಗಳ ರಾಜಣ್ಣ, ರಾಜಣ್ಣ ಏಳು ಜಯಕ್ಕ. ಬಂದ್ಬಿಟ್ಟ. ಬೆಳಗ್ಗೆ ಹೇಳ್ ಕಳಿಸ್ತೆ ಅಂತ. ನೋಡಪ್ಪ, ಇವತ್ತು ನನ್ನ ಮಗಂದು ಹುಟ್ಟದಬ್ಬ ಐತೆ. ಅದಕ್ಕೆ ಇದನ್ನ ಮಾರ್ಬಿಟ್ಟು ದುಡ್ಡು ತಗೊಂಬ. ಇದು ನನ್ನ ತವ್ರ ಮನೆಯವ್ರು ಕೊಟ್ಟಿರೋ ಸೀರೆ. ಅವನ್ ಹುಟ್ಟದಬ್ಬನ ಚೆನ್ನಾಗಿ ಆಚರಿಸೋಣ. ನೀನು ಬಂದ್ಬಿಡು, ಮರಿದಿರೆ ಹೋಳ್ಗೆ ಊಟಕ್ಕೆ. ಆಯ್ತು ಬಿಡಕ್ಕ, ಬರ್ತೀನಿ. ನಿಮ್ದು ರಿಸಲ್ಟ್ ಬಂದೈತೇನ್ರೋ? ನೋಡೋಗ್ರು, ನಿಮ್ದು ಬಂದಿರುತ್ತೆ. ಯಾಕೋ ಜೀವ, ಯಾಕೋ ಹಿಂಗಿದ್ಯಾ? ಬಾರೋ, ಏನೋ ಒಂದು ಹೇಳಿದ್ರೆ ಆಯ್ತು. ಬಾರೋ ಬಾರೋ, ಏನೋ ಹೇಳೋಣ. ನಾನು ಯಾಕೆ ಸಾಯಬೇಕು? ನಾನು ಸಾಯಲ್ಲ. ನಾನು ಇದೇನಾರು ಒಂದು ಸಾಧನೆ ಮಾಡಲೇಬೇಕು. ನಮ್ಮಪ್ಪ ಬೇರೆ ಒಬ್ಬರೇ ಇದ್ದಾರೆ. ಅವ್ರ ಜೊತೆಗಿದ್ದು ಏನಾರು ಒಂದು ಸಾಧನೆ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ನಾನು ಸಾಯಬಾರ್ದು. ಏ ರಾಜೀವ, ಬಾರೋ, ಮನೆಗೆ ಹೋಗೋಣ ಬಾ. ಏನೋ ಒಂದು ಹೇಳೋಣ ಬಾರೋ. ಏನೋ ಹೇಳ್ತೀಯ? ಏನಂತ ಹೇಳ್ತೀಯ ಹೇಳು. ನಾವಿಬ್ರು ಪಾಸ್ ಹೋಗಿದ್ದೀವತ್ತ ಅಪ್ಪನಿಗೂ ಅಮ್ಮನಿಗೂ ಹೇಳಿದ್ರೆ ಆಯ್ತು. ಬಾ ಬಾರ, ಇದ್ದು ಅಳ್ಬೇಡ. ಸರಿ, ನೀನು ಹೋಗಿರು, ನಾನು ಬರ್ತೀನಿ. ಸರಿ, ಬೇಗ ಬಂದ್ಬಿಡು, ಒಬ್ಬನೇ ಇರಬೇಡ. ಮನೆಗೆ ಹೋಗಿ ನಾನು ಹೇಳಿರ್ತೀನಿ.
ಅವನು ನಾಣ ಕಣ್ಸತ್ತವನೆ. ಇಲ್ಲಿ ಇವಳು ಹಿಂಗ್ ಸತ್ತವಳೆ. ಆ ಕಣ್ಣು ಕಾಣದೇ ಇರೋ ಮುತ್ತಿಗೆ ಇನ್ಯಾರೋ ದಿಕ್ಕು. ಯಾರು? ರಾಜೀವಾ, ಲೋ ಬೇಗ ಬಂದ್ರಲ್ಲ, ಲೋ ನೇಣ ಹಾಕೋಬಿಟ್ಟಾನೆ, ಬಂದ್ರಲ್ಲ, ಇಳಿಸ್ರಲ್ಲ, ಲೋ ಲೋ ಓಡ್ರಲ್ಲ ಓಡ್ರಲ್ಲ, ಹತ್ರಲ್ಲ, ಲೋ ಹತ್ರಲ್ಲ, ಮೇಲತ್ತ ಬಲ, ಹತ್ರಲ್ಲ, ಇಳಿಸ್ಲಾ ಲೋ. ಲೋ ರಾಜೀವ, ಯಾಕ್ಲ ಹಿಂಗ್ ಮಾಡ್ಕೊಂಡೆ ನೀನು? ಲೋ ದೇವರು ಇದ್ದಾನೆ ಅಂತ ನಂಬಿಕೆ ಬಂದ ಕ್ಷಣದಿಂದಾನು ದೇವ್ರಿಗೆ ಪೂಜೆ ಪುನಸ್ಕಾರ ನಡೀತಾನೇ ಇದೆ. ಹಾಗಂತ ಸಾಯೋರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ, ಸಾಧಿಸೋರ ಸಂಖ್ಯೆನೂ ಕಡಿಮೆ ಆಗಿಲ್ಲ. ನಾವು ಸಾಧಿಸ್ತೀವ ಅನ್ನೋದು ನಮ್ಮ ಕೈಯಲ್ಲಿದೆ. ವಿಧಿ ಕೈಯಲ್ಲಿ ಜೀವನ ಕೊಟ್ಟವನು ವಿಧಿವಶ ಆಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಸಂಜೀವ, ಯಜಮಾನ್ರೆ, ಬಾರಪ್ಪ ಇಲ್ಲಿ. ಹೇಳಿ ಯಜಮಾನ್ರೆ. ನೀನು ರಾಜಿನ ಥರ ಪ್ರಾಣ ಬಿಡಬೇಡ. ನೀನು ನಮ್ಮ ಹತ್ರ ಎಷ್ಟು ದಿನ ಜೀತಕ್ಕಿದೆಯಾ, ಅದಕ್ಕೆ ಪರವಾಗಿ ನಾನು ಒಂದು ಹಸುವನ್ನು ಕೊಡ್ತೀನಿ. ಅದರಲ್ಲಿ ನೀನು ಜೀವನ ಸಾಧಿಸ್ಕೊ. ತಗೊಳ್ಳಿ ಅಪ್ಪಯ್ಯ. ಮೂರು ಹೊತ್ತು ಟಿ ವಿ ಮುಂದೆ ಕುತ್ಕೊಂಡಿರ್ತೀಯಲ್ವೋ, ಏನಾದರೂ ಒಂದು ಕೆಲಸ ಅಂತ ಹುಡ್ಕೋಬಾರ್ದಾ? ಎದ್ದೋಗಿ ಕೆಲಸ ನೋಡು. ಅಲ್ಲದೆ ಸಾವಿರಾರು ಜಾನುವಾರುಗಳಿಗೆ ಸಂಜೀವ, ಒಡೆಯರಾಗಿದ್ದಾರೆ ಹಾಗೂ ಕರ್ನಾಟಕದ ಇವನತ್ರಾದ್ರೂ ಹೋದ್ರೆ ಒಬ್ಬರಾಗಿದ್ದಾರೆ. ಕೆಲಸ ಆದ್ರೂ ಆಗ್ಬೋದೇನೋ. ತಮ್ಮ ಜೀವನದಲ್ಲಿ ಬಂದ ಹಾದಿಯನ್ನು ಒಂದ್ಸಲ ಆದ್ರೂ ಮರೆಯದೆ ಭೇಟಿ ಮುಂಜಾನೆ ಆಗೋಣ. ಎದ್ದಂತೆ ಅವರು ಜಾನುವಾರುಗಳಿಗೆ ಮೇವು ತರುವುದು, ಅವುಗಳನ್ನು ಸ್ವಚ್ಛ ಮಾಡುವುದು, ಹೀಗೆಲ್ಲ ನೋಡಿಕೊಳ್ಳುವುದು. ಸರಿ, ನೀವು ಹೊರಡಿ. ಶಿವು, ಇವತ್ತು ಶೆಡ್ಯೂಲ್ ಏನು? ಸರ್, ಇವತ್ತು 2 ಶಾಲೆಗಳಲ್ಲಿ ಕಾರ್ಯಕ್ರಮವಿದೆ. ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವ ಕಾರ್ಯಕ್ರಮ ನಡೀತಿದೆ ಸರ್. ಹಾಗೆ ಸಂಜೆ ಸ್ನೇಹಿತರಾದ ರಾಜೇಶ್ ಅವರ ಮದುವೆ ಇದೆ. ಇಷ್ಟು ಕಾರ್ಯಕ್ರಮಗಳು ನಡೀತಿದೆ ಸರ್. ಹಾಂ, ನಾನು ನೋಡ್ತೇನೆ ಬಿಡಿ. ಸರ್, ಯಾರನ್ನು ನೋಡಬೇಕು? ಸಂಜು ಅವ್ರನ್ನ ಭೇಟಿ ಆಗಬೇಕಾಯ್ತು. ಅವ್ರ ಸ್ನೇಹಿತ ನಾನು. ಸರ್, ಯಾರೋ ನಿಮ್ಮನ್ನು ಭೇಟಿಯಾಗಿ ಬಂದಿದ್ದಾರೆ. ಸರ್, ಬನ್ನಿ. ಹಾಂ. ಸರ್, ಇವರೇ. ಹಾಯ್ ಸಂಜೀವ, ನಿನ್ನ ಕಂಟೆಡಿಕೆ ಆಗ್ತಿಲ್ವಲ್ಲೋ? ನೀವು ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ? ಅಷ್ಟು ಬೇಗ ಮರ್ತೋದಾಗ ಗೆಳೆಯ. ನಾನು ಕಾಣೋ ನಿನ್ನ ಚೈಲ್ಡ್ಹುಡ್ ಫ್ರೆಂಡ್ ಸತೀಶ. ಓ ಸತೀಶ, ನೀನಾ? ಹೇಗಿದೆಯಾ? ಹೌದು, ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಹೆಂಗೆ ಗೊತ್ತಾಯ್ತು? ಅದೇ ಗೆಳೆಯ, ರಾಜುನ ಹೆಸರಲ್ಲಿ ಫೌಂಡೇಶನ್ ಮಾಡ್ತಾ ಇದೆಯಲ್ಲ, ಅದನ್ನು ನಿಮ್ಮನ್ನು ಟಿ ವಿಯಲ್ಲಿ ತೋರಿಸಿದ್ರು, ಅವಾಗ ನೋಡಿದೆ. ಹೌದಾ, ಬಂದಿದ್ದು ಒಳ್ಳೇದಾಯಿತು. ಏನು ವಿಷಯ? ಹೇಗೆ ಹೇಳಿ ಗೆಳೆಯ, ಹೇಗೆ ಹೇಳಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಕೆಲಸ ಇಲ್ಲ, ಅಪ್ಪ ತೀರೋದ್ರು, ಮನೆ ಕುಟುಂಬದ ಭಾರ ಎಲ್ಲ ನನ್ನ ತಲೆ ಮೇಲಿದೆ ಗೆಳೆಯ. ದಯವಿಟ್ಟು ನನಗೊಂದು ಕೆಲಸ ಕೊಡು ಗೆಳೆಯ. ರಾಜೀವ ತನ್ನ ಜೀವನದ ಬಗ್ಗೆ ಯೋಚನೆ ಮಾಡದೇನೆ ಸತ್ತ. ಸಂಜೀವ ನಾನು ಹಿಡುವ ಹೆಜ್ಜೆ ಇತಿಹಾಸ ಸೃಷ್ಟಿಸುತ್ತದೆ.
ಎಂದು ಅವನಿಗೇ ಗೊತ್ತಿರಲಿಲ್ಲ. ಅವನ ಚಾರಿತ್ರ್ಯ ಹತ್ಯೆ ಮಾಡಿದವರ ಮುಂದೆ ಚರಿತ್ರೆಯನ್ನು ಸೃಷ್ಟಿಸಿದ. ಇಡೀ ಕರ್ನಾಟಕಕ್ಕೆ ದೊಡ್ಡ ಶ್ರೀಮಂತನಾದ. ಅವನ ಜೊತೆಗಿದ್ದ ಎಲ್ಲ ಸ್ನೇಹಿತರಿಗೂ ಜವಾಬ್ದಾರಿಯುತ ಕೆಲಸವನ್ನು ಕೊಟ್ಟು ಅವರ ಜೀವನವನ್ನು ರೂಪಿಸಿದ. ಬುದ್ಧಿವಂತನೂ ಜಾಣನೂ ಆಗಿದ್ದ ಸತೀಶನಿಗೆ ಸಂಜೀವನೇ ಕೆಲಸ ಕೊಡಬೇಕಾಗಿ ಬಂತು. ತಾಳ್ಮೆಯಿಂದ ಕಾದವನಿಗೆ ಕಾಲವೇ ಉತ್ತರ ನೀಡುವುದು. ಈ ಎಲ್ಲರೂ ತಾಯ ಗರ್ಭಗುಡಿಯ ಯಜ್ಞ ಮಂಟಪದಿಂದ ಬಂದವರೇ. ಯಾವ ದೇವರು ಮನುಷ್ಯನನ್ನು ಮೇಲು ಕೀಳು ಮಾಡಿಲ್ಲ. ಹಾಗೆ ಮಾಡಿದರೆ ಅದು ದೇವರೇ ಅಲ್ಲ.